ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 24/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯು ನಿಮಗೆ ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಎಲ್ಲರಿಗೂ ಓದಿಸಬೇಕಾಗಿದೆ. ಪ್ರತಿಯೊಬ್ಬರಿಗೆ ತಂದೆಯ ಮತ್ತು ಚಕ್ರದ ಪರಿಚಯ ಕೊಡಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆ ಮತ್ತು ಚಕ್ರ ಅಂದರೆ ಇಂಥ ತಂದೆ ಆ ಸುಖ ಕೊಡ್ತಾನಂದರೆ ಆ ಸುಖದ ಜಗತ್ತು, ಆ ಚಕ್ರದ ಜ್ಞಾನ ಕೊಡುವಾಗ ಅಲ್ಲಿ ಏನು ಯಾವ ಸಮಯದಲ್ಲಿ ಎಂಥ ಜಗತ್ತಿತ್ತು, ಎಂಥ ಜೀವನ ಇತ್ತು, ಅಂಥ ಜೀವನ ಇರೋಕ್ಕೇನು ಕಾರಣ ಅಂದರೆ ಸತ್ಯಯುಗದಲ್ಲಿ ನಾವು ಸುಖವಾಗಿದ್ವಿ. ಯಾಕೆ? ಅಲ್ಲಿ ನಮಗೆ ದೈವಿ ಗುಣಗಳಿತ್ತು. ಅಂದರೆ ಆ ಜೀವನ ಪಡಿಬೇಕಂದ್ರೆ ಈಗ ನಾವೇನು ಮಾಡಬೇಕು? ತಂದೆಯಿಂದ ದೈವಶಕ್ತಿ ತುಂಬ್ಕೋಬೇಕು. ಇದೆಲ್ಲದು ಮನವರಿಕೆ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: ಆತ್ಮವು ಸತ್ಯಯುಗದಲ್ಲಿಯೂ ಪಾತ್ರವನ್ನು ಅಭಿನಯಿಸುತ್ತದೆ ಮತ್ತು ಕಲಿಯುಗದಲ್ಲಿಯೂ ಅಭಿನಯಿಸುತ್ತದೆ, ಆದರೆ ಅಂತರವೇನಾಗಿದೆ? ಉತ್ತರ: ಸತ್ಯಯುಗದಲ್ಲಿ ಆತ್ಮವು ಪಾತ್ರವನ್ನು ಅಭಿನಯಿಸುವಾಗ ಅಲ್ಲಿ ಯಾವುದೇ ಪಾಪಕರ್ಮಗಳಾಗುವುದಿಲ್ಲ. ಅಲ್ಲಿ ಪ್ರತಿ ಕರ್ಮವೂ ಅಕರ್ಮವಾಗಿ ಬಿಡುತ್ತದೆ, ಏಕೆಂದರೆ ರಾವಣನಿರುವುದಿಲ್ಲ. ಮತ್ತು ಕಲಿಯುಗದಲ್ಲಿ ಪಾತ್ರವನ್ನು ಅಭಿನಯಿಸುವಾಗ ಪ್ರತಿ ಕರ್ಮ ವಿಕರ್ಮ ಅಥವಾ ಪಾಪವಾಗಿ ಬಿಡುತ್ತದೆ, ಏಕೆಂದರೆ ಇಲ್ಲಿ ವಿಕಾರವಿದೆ. ನೀವೀಗ ಸಂಗಮದಲ್ಲಿದ್ದೀರಿ, ನಿಮಗೆ ಸಂಪೂರ್ಣ ಜ್ಞಾನವಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಆತ್ಮದಲ್ಲಿ ಒಳ್ಳೆಯ ಗುಣ ಇದ್ದಾಗ, ಯಾವ ಗುಣ ಒಳ್ಳೆಯ ಗುಣಗಳಿದ್ದಾಗ ಅಲ್ಲಿ ಯಾವುದೇ ಪಾಪಕರ್ಮ ಆಗಲ್ಲ. ಸತ್ಯಯುಗದಲ್ಲೇನು ಯಾವುದೇ ಪಾಪಕರ್ಮ ಆಗಲ್ಲ. ಅಲ್ಲಿ ಕಲಿಯುಗದಾಗ ಇದು ಏನು ಮಾಡಿದರೂ ಪಾಪದವರಿಗೆ ನೀವು ದಾನ ಪುಣ್ಯ ಮಾಡಿದರೂ ಅದು ವಿಕರ್ಮ ಪಾಪದ ಅಕೌಂಟಿಗೆ ಹೋಗ್ತದೆ ಅಂತ ಹೇಳ್ಯಾರ ಬಾಬಾ. ಕಲಿಯುಗದ್ದು ವಿಕರ್ಮ ಮತ್ತು ಸಂಗಮ ಯುಗದಲ್ಲಿ ಸುಕರ್ಮ. ಅಂದರೆ ಸುಖ ಕೊಡೋದು ಒಂದು ಜನ್ಮ, ರಿಟರ್ನ್ ಪಡೆಯೋದು ಜನ್ಮಾಂತರ 21 ಜನ್ಮ. ಓಂ ಶಾಂತಿ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ, ತಂದೆಯೂ ಸಹ ತಿಳಿದುಕೊಂಡಿದ್ದಾರೆ. ಮಕ್ಕಳು ನನ್ನ ಸಮ್ಮುಖದಲ್ಲಿ ಕುಳಿತಿದ್ದಾರೆ, ಇದು ಸಹ ನಿಮಗೆ ತಿಳಿದಿದೆ. ತಂದೆಯು ನಮಗೆ ಶಿಕ್ಷಣ ಕೊಡುತ್ತಿದ್ದಾರೆ, ಇದನ್ನು ಮತ್ತೆ ಅನ್ಯರಿಗೆ ಕೊಡಬೇಕಾಗಿದೆ. ಮೊಟ್ಟಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ, ಏಕೆಂದರೆ ಎಲ್ಲರೂ ತಂದೆಯನ್ನು ಹಾಗೂ ತಂದೆಯ ಶಿಕ್ಷಣವನ್ನು ಮರೆತು ಬಿಟ್ಟಿದ್ದಾರೆ. ಈಗ ತಂದೆಯು ಯಾವ ವಿದ್ಯೆಯನ್ನು ಓದಿಸುತ್ತಾರೆಯೋ ಇದು ಪುನಃ 5000 ವರ್ಷಗಳ ನಂತರವೇ ಸಿಗುವುದು. ಈ ಜ್ಞಾನವು ಮತ್ಯಾರಿಗೂ ಇರುವುದಿಲ್ಲ. ಮುಖ್ಯವಾದುದು ತಂದೆಯ ಪರಿಚಯವಾಗಿದೆ. ಮತ್ತು ಇದನ್ನು ತಿಳಿಸಬೇಕು, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಇಡೀ ಪ್ರಪಂಚದ ಆತ್ಮರೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ. ಎಲ್ಲರೂ ತಮಗೆ ಸಿಕ್ಕಿರುವ ಪಾತ್ರವನ್ನು ಈ ಶರೀರದ ಮೂಲಕ ಅಭಿನಯಿಸುತ್ತಾರೆ. ಈಗಂತೂ ತಂದೆಯು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಆದರೆಲ್ಲ ನಾವೆಲ್ಲ ಸಹೋದರರು ಪತಿತರಾಗಿದ್ದೇವೆ. ಒಬ್ಬರು ಪಾವನರಿಲ್ಲ. ಎಲ್ಲ ಪತಿತರನ್ನು ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಇದು ಪತಿತ, ವಿಕಾರಿ, ಭ್ರಷ್ಟಾಚಾರಿ ರಾವಣನ ಪ್ರಪಂಚವಾಗಿದೆ. ರಾವಣನ ಅರ್ಥವೇ ಆಗಿದೆ ಸ್ತ್ರೀಯಲ್ಲಿನ 5 ವಿಕಾರಗಳು, ಪುರುಷನಲ್ಲಿನ 5 ವಿಕಾರಗಳು. ಅಂದರೆ ರಾವಣನಿಗೆ 10 ತಲೆ ತೋರಿಸ್ತಾರೆ. 10 ತಲೆ ಇರೋಂಥ ಮನುಷ್ಯ ಎಲ್ಲಿ ಇಲ್ಲ. ಏನು 5 ವಿಕಾರಗಳು ಸ್ತ್ರೀಯಗೂ 5 ವಿಕಾರ ಪುರುಷನು ಸೇರಿ 10 ತಲೆ ತೋರಿಸಿದ್ದಾರೆ. ರಾವಣ ಅಂದರೆ ಅದು ಒಂದು ಮನುಷ್ಯ ಅಲ್ಲ, ಕೆಟ್ಟ ಗುಣಗಳು. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯು ಬಹಳ ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ. ನೀವು ಸಹ ಈ ರೀತಿ ತಿಳಿಸಬಹುದು. ಅಂದಾಗ ಮೊಟ್ಟ ಮೊದಲಿಗೆ ನೀವು ಇದನ್ನು ತಿಳಿಸಿ, ಅವರು ನಾವು ಆತ್ಮರ ತಂದೆಯಾಗಿದ್ದಾರೆ, ನಾವೆಲ್ಲರೂ ಸಹೋದರರಾಗಿದ್ದೇವೆ, ಇದು ಸರಿಯೇ ಎಂದು ಕೇಳಿದ ಮೇಲೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂಬುದನ್ನು ಬರೆಯುವುದಕ್ಕೆ ಹೇಳಿ. ಅಂದರೆ ಈಗ ಎಲ್ಲರನ್ನ ಕಣ್ಣಿಗೆ ಕಾಣೋ ದೇವತೆಗಳನ್ನ ಕೂಡ ಏನಂತ ಅಂದ್ಬಿಡ್ತಾರೆ, ಅವರೇ ಭಗವಂತ ಅಂದ್ಬಿಡ್ತಾರೆ. ಆದರೆ ಭಗವಂತ ಅಂದಮೇಲೆ ತಂದೆ ಆಗ್ತಾರೆ ಅವರು. ಆದರೆ ಅವರು ದೈವಶಕ್ತಿನ ಯಾರಿಂದ ಪಡೆದ್ರು? ಗಣೇಶ, ಆಂಜನೇಯ, ರಾಮ, ಕೃಷ್ಣ ಅವರು ಕೂಡ ದೈವಶಕ್ತಿನ ಪರಮಾತ್ಮನಿಂದನೇ ಪಡೆದಾರ. ಅಂದರೆ ಅವರು ಭಗವಂತನ ಮಕ್ಕಳಾದರು, ನಾವು ಭಗವಂತನ ಮಕ್ಕಳಾದ್ವಿ. ಮತ್ತು ನಮಗೇನಾದರು ಸಹೋದರರಾದರು. ಹೌದಾ? ಮತ್ತು ತಂದೆ ಯಾರು? ಬಾಬಾ ಒಬ್ಬರೇ. ಅವರಿಂದ ಮಾತ್ರ ನಮಗೆ ಆಸ್ತಿ ಸಿಗ್ತದೆ.
ನಮ್ಮ ತಂದೆಯು ಒಬ್ಬರೇ ಆಗಿದ್ದಾರೆ. ಅವರು ನಮ್ಮೆಲ್ಲರ ಪರಮಾತ್ಮನಾಗಿದ್ದಾರೆ. ಅವರಿಗೆ ತಂದೆಯೆಂದು ಹೇಳಲಾಗುತ್ತದೆ. ಇದನ್ನು ಪಕ್ಕ ಬುದ್ಧಿಯಲ್ಲಿ ಕೂರಿಸಿ, ಆಗ ಸರ್ವವ್ಯಾಪಿಯ ಮಾತು ಮೊದಲು ಅವರ ಬುದ್ಧಿಯಿಂದ ಹೊರಟು ಹೋಗಲಿ. ಮೊದಲು ತಂದೆಯ ಬಗ್ಗೆ ಓದಬೇಕಾಗಿದೆ. ಆದ್ದರಿಂದ ತಿಳಿಸಿ, ಇದನ್ನು ಕುಳಿತು ಚೆನ್ನಾಗಿ ಬರೆಯಿರಿ. ಮೊದಲು ಸರ್ವವ್ಯಾಪಿ ಎಂದು ಹೇಳುತ್ತಿದ್ದೆವು. ಈಗ ತಿಳಿದುಕೊಂಡಿದ್ದೇನೆ, ತಂದೆಯು ಸರ್ವವ್ಯಾಪಿಯಲ್ಲ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಎಲ್ಲ ಆತ್ಮರು ಸಹ ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರೆ. ಅಂದಾಗ ಮೊದಲು ಈ ನಿಶ್ಚಯವನ್ನು ಕುಳ್ಳರಿಸಬೇಕು. ನಾವು ಆತ್ಮರಾಗಿದ್ದೇವೆ, ಪರಮಾತ್ಮನಲ್ಲ. ನಮ್ಮಲ್ಲಿ ಪರಮಾತ್ಮನೂ ವ್ಯಾಪಕನಾಗಿಲ್ಲ. ಎಲ್ಲರಲ್ಲಿ ಆತ್ಮವು ವ್ಯಾಪಕನಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಎಲ್ಲರಿಗೂ ಯಾಕೆ ಖಾಲಿ ಬಿಡ್ತಾರೆ? ಆತ್ಮನೇ ಪರಮಾತ್ಮ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಅವತಾರ ಅಂತೇಳಿ ದೇಹಧಾರಿಗಳ ಕಡೆಗೆ ಹೋಗ್ತಾರೆ. ಆದರೆ ಅವರು ಪರಮಾತ್ಮ ಅಲ್ಲ. ಅವರಲ್ಲಿ ಆತ್ಮ ಇದ್ದಾಗಲಿ ಪರಮಾತ್ಮ ಇಲ್ಲ. ಸರ್ವವ್ಯಾಪಕ ಅಲ್ಲ ಪರಮಾತ್ಮ ಅನ್ನೋದು ತಿಳಿಸ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಆತ್ಮವು ಶರೀರದ ಆಧಾರದಿಂದ ಪಾತ್ರವನ್ನು ಅಭಿನಯಿಸುತ್ತದೆ. ಇದನ್ನು ಪಕ್ಕ ಮಾಡಿಸಿ ಮತ್ತೆ ತಿಳಿಸಿ. ಆ ತಂದೆಯು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ಆಯುಷ್ಯ ಎಷ್ಟೆಂಬುದನ್ನು ಮತ್ತಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಶಿಕ್ಷಕನ ರೂಪದಲ್ಲಿ ಕುಳಿತು ತಿಳಿಸುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತಿಲ್ಲ. ಈ ಚಕ್ರವು ಅನಾದಿ ನಿಖರವಾಗಿ ಮಾಡಲ್ಪಟ್ಟಿದೆ. ಇದನ್ನು ಅರಿತುಕೊಳ್ಳಬೇಕಾಗಿದೆ. ಸತ್ಯ ತ್ರೇತಾಯುಗವು ಕಳೆಯಿತು. ಅದಕ್ಕೆ ಸ್ವರ್ಗ ಮತ್ತು ಸೆಮಿ ಸ್ವರ್ಗವೆಂದು ಹೇಳಲಾಗುತ್ತದೆ. ಸೆಮಿ ಸ್ವರ್ಗ ಯಾವುದು? ತ್ರೇತಾಯುಗ. 100% ಸ್ವರ್ಗ ಯಾವುದು? ಸತ್ಯಯುಗ. ಎಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ ಅದು ಸ್ವರ್ಗವಾಗಿದೆ. ಸತ್ಯಯುಗದಲ್ಲಿ 16 ಕಲೆಗಳು, ತ್ರೇತಾದಲ್ಲಿ 14 ಕಲೆಗಳು. ತ್ರೇತಾದಲ್ಲಿ ಯಾಕೆ 14 ಕಲೆ ಅಂದರೆ ಯಾರು ಸಂಪೂರ್ಣ ಪಾವನ ಆಗಲ್ಲೋ ಅವ್ರಿಗೆ ಮತ್ತೆ ಆ ಕಲೆಗಳು ಕಮ್ಮಿ ಇರ್ತವೆ. ಅವರು ತ್ರೇತಾಯುಗದಲ್ಲಿ ಬರ್ತಾರೆ. ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಪ್ರಪಂಚವು ಅವಶ್ಯವಾಗಿ ಹಳೆಯದಾಗುತ್ತದೆ ಅಲ್ಲವೇ? ಸತ್ಯಯುಗದ ಪ್ರಭಾವವು ಬಹಳ ದೊಡ್ಡದಾಗಿದೆ. ಹೆಸರೇ ಆಗಿದೆ ಸ್ವರ್ಗ, ಹೆವೆನ್. ಹೊಸ ಪ್ರಪಂಚ ಅದರ ಮಹಿಮೆಯನ್ನೇ ಮಾಡಬೇಕಾಗಿದೆ. ಹೊಸ ಪ್ರಪಂಚದಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಹೀಗೆ ಮೊದಲು ತಂದೆಯ ಪರಿಚಯ, ನಂತರ ಚಕ್ರದ ಪರಿಚಯ ಕೊಡಬೇಕಾಗಿದೆ. ನಿಶ್ಚಯ ಮಾಡಿಸುವುದಕ್ಕಾಗಿ ಚಿತ್ರಗಳು ನಿಮ್ಮ ಬಳಿ ಇದೆ. ಈ ಸೃಷ್ಟಿಚಕ್ರವು ಸುತ್ತುತ್ತಿರುತ್ತದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯವಿತ್ತು. ಇದು ಅರ್ಧ ಕಲ್ಪವಾಯಿತು. 2 ಯುಗಗಳು ಕಳೆಯಿತು. ನಂತರ ದ್ವಾಪರ ಕಲಿಯುಗವು ಪ್ರಾರಂಭವಾಗುತ್ತದೆ. ದ್ವಾಪರದಲ್ಲಿ ರಾವಣ ರಾಜ್ಯವಿರುತ್ತದೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ. ಆದ್ದರಿಂದ ಆಗ ವಿಕಾರದ ಪದ್ಧತಿಯಾಗಿ ಬಿಡುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಚಿತ್ರಗಳನ್ನು ತೋರಿಸಬೇಕು. ಚಿತ್ರಗಳಿಲ್ಲದೆಯೇ ತಿಳಿಸಬೇಕಾಗಿದೆ. ತಂದೆಯು ನಮಗೆ ಶಿಕ್ಷಕನಾಗಿ ಈ ರೀತಿ ಓದಿಸುತ್ತಾರೆ. ತಂದೆಯು ತಮ್ಮ ಪರಿಚಯವನ್ನು ತಾವೇ ಬಂದು ಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪತಿತರನ್ನು ಪಾವನ ಮಾಡಲು ಬರುತ್ತೇನೆ. ಅಂದ ಮೇಲೆ ನನಗೆ ಶರೀರವು ಖಂಡಿತ ಬೇಕು. ಇಲ್ಲವೆಂದರೆ ಹೇಗೆ ಮಾತನಾಡಲಿ? ನಾನು ಸತ್ಯ ಚೈತನ್ಯನಾಗಿದ್ದೇನೆ ಮತ್ತು ಅಮರನಾಗಿದ್ದೇನೆ. ಆತ್ಮವು ಸತೋ ರಜೋ ತಮೋದಲ್ಲಿ ಬರುತ್ತದೆ. ಆತ್ಮವೇ ಪತಿತ ಮತ್ತು ಪಾವನ ಆಗುತ್ತದೆ. ಆದ್ದರಿಂದ ಪತಿತ ಆತ್ಮ, ಪಾವನ ಆತ್ಮ ಎಂದು ಹೇಳಲಾಗುತ್ತದೆ. ಆತ್ಮದಲ್ಲಿಯೇ ಎಲ್ಲ ಸಂಸ್ಕಾರವಿದೆ. ಹಿಂದಿನ ಕರ್ಮ ಹಾಗೂ ವಿಕರ್ಮದ ಸಂಸ್ಕಾರವನ್ನು ಆತ್ಮವು ತೆಗೆದುಕೊಂಡು ಹೋಗುತ್ತದೆ. ಸತ್ಯಯುಗದಲ್ಲಿ ವಿಕರ್ಮವಾಗುವುದೇ ಇಲ್ಲ. ಕರ್ಮ ಮಾಡುತ್ತಾರೆ, ಪಾತ್ರವನ್ನು ಅಭಿನಯಿಸುತ್ತಾರೆ, ಆದರೆ ಆ ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಗೀತೆಯಲ್ಲಿಯೂ ಅಕ್ಷರವಿದೆ. ನೀವೀಗ ಪ್ರತ್ಯಕ್ಷದಲ್ಲಿ ತಿಳಿದುಕೊಳ್ಳುತ್ತೀರಿ. ನಿಮಗೆ ತಿಳಿದಿದೆ, ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ತಂದೆಯು ಬಂದಿದ್ದಾರೆ. ಅಲ್ಲಿ ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಅದಕ್ಕೆ ಸತ್ಯಯುಗವೆಂದು ಹೇಳಲಾಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮತ್ತು ಎಲ್ಲಿ ಎಲ್ಲ ಕರ್ಮಗಳು ವಿಕರ್ಮವಾಗಿ ಬಿಡುವುದೋ ಅದಕ್ಕೆ ಕಲಿಯುಗವೆಂದು ಹೇಳಲಾಗುತ್ತದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಿ. ತಂದೆಯು ಎರಡೂ ಕಡೆಯ ಮಾತುಗಳನ್ನು ತಿಳಿಸುತ್ತಾರೆ.
ಸತ್ಯಯುಗ ತ್ರೇತಾಯುಗವು ಪವಿತ್ರ ಪ್ರಪಂಚವಾಗಿದೆ. ಅಲ್ಲಿ ಯಾವುದೇ ಪಾಪವಾಗುವುದಿಲ್ಲ. ಯಾವಾಗ ರಾವಣ ರಾಜ್ಯವು ಆರಂಭವಾಗುವುದೋ ಆಗಲೇ ಪಾಪಕರ್ಮವಾಗುತ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ವಿಕಾರದ ಹೆಸರೇ ಇರುವುದಿಲ್ಲ. ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಚಿತ್ರಗಳು ಸಮ್ಮುಖದಲ್ಲಿವೆ. ತಂದೆ ತಿಳಿಸುತ್ತಾರೆ, ಇದು ವಿದ್ಯೆಯಾಗಿದೆ. ತಂದೆ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ಈ ವಿದ್ಯೆಯು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಇದರಿಂದ ತಂದೆಯ ನೆನಪು ಬರುತ್ತದೆ. ಚಕ್ರವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಸೆಕೆಂಡಿನಲ್ಲಿ ಎಲ್ಲವೂ ನೆನಪಿಗೆ ಬಂದು ಬಿಡುತ್ತದೆ. ವರ್ಣನೆ ಮಾಡುವುದರಲ್ಲಿ ತಡವಾಗುತ್ತದೆ. ಇದಕ್ಕೆ 3 ಕಾರಂಜಿಗಳಿವೆ. ವೃಕ್ಷವು ಈ ರೀತಿ ಇರುತ್ತದೆ. ಬೀಜ ಮತ್ತು ವೃಕ್ಷವು ಸೆಕೆಂಡಿನಲ್ಲಿ ನೆನಪಿಗೆ ಬಂದು ಬಿಡುತ್ತದೆ. ಈ ಬೀಜವು ಇಂತಹ ವೃಕ್ಷದ್ದಾಗಿದೆ. ಇದರಿಂದ ಈ ರೀತಿ ಫಲ ಬಿಡುತ್ತದೆ. ಈ ಬೇಹದ್ದಿನ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವು ಹೇಗಿದೆ ಎಂಬುದರ ರಹಸ್ಯವನ್ನು ನೀವು ತಿಳಿಸುತ್ತೀರಿ. ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಿದ್ದಾರೆ. ಅರ್ಧಕಲ್ಪ ಹೇಗೆ ರಾಜ್ಯ ನಡೆಯುತ್ತದೆ, ನಂತರ ರಾವಣ ರಾಜ್ಯವಾದಾಗ ಸತ್ಯ ತ್ರೇತಾಯುಗ ವಾಸಿಗಳೇ ದ್ವಾಪರವಾಸಿಗಳಾಗುತ್ತಾರೆ. ವೃಕ್ಷವು ವೃದ್ಧಿ ಹೊಂದುತ್ತಿರುತ್ತದೆ. ಅರ್ಧಕಲ್ಪದ ನಂತರ ರಾವಣ ರಾಜ್ಯವಾಗುತ್ತದೆ. ವಿಕಾರಿಗಳಾಗಿ ಬಿಡುತ್ತಾರೆ. ತಂದೆಯಿಂದ ಯಾವ ಆಸ್ತಿಯು ಸಿಕ್ಕಿತೋ ಅದು ಅರ್ಧಕಲ್ಪ ನಡೆಯಿತು. ಈಗ ನಾವು ದೈವಶಕ್ತಿ ತುಂಬಿಕೊಂಡಿವಲ್ಲ, ಅದರಿಂದ ಸುಖ ಎಷ್ಟು? 2500 ವರ್ಷ ಸುಖ ಸಿಗ್ತದೆ. ಜ್ಞಾನವನ್ನು ತಿಳಿಸಿ ಆಸ್ತಿಯನ್ನು ಕೊಟ್ಟರು ಯಾರು? ಶಿವಬಾಬಾ. ಆ ಪ್ರಾರಬ್ಧವನ್ನು ಭೋಗಿಸಿದಿರಿ, ಅರ್ಥಾತ್ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖ ಪಡೆದಿರಿ. ಅದಕ್ಕೆ ಸುಖಧಾಮ ಸತ್ಯಯುಗವೆಂದು ಹೇಳಲಾಗುತ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಅಲ್ಲಿ ದುಃಖವೇ ಇರುವುದಿಲ್ಲ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಒಬ್ಬರಿಗೆ ತಿಳಿಸುತ್ತೀರೋ ಅಥವಾ ಅನೇಕರಿಗೆ ತಿಳಿಸುತ್ತೀರೋ, ಆಗ ಅವರು ತಿಳಿದುಕೊಳ್ಳುತ್ತಿದ್ದಾರೆ. ಹೌದು ಹೌದು ಎನ್ನುತ್ತಾರೆಯೇ ಎಂಬುದರ ಮೇಲೆ ಗಮನ ಕೊಡಿ. ಬರೆದುಕೊಳ್ಳುತ್ತಾ ಹೋಗಿ. ಯಾವುದೇ ಸಂಶಯವಿದ್ದರೆ ಕೇಳಿ ಎಂದು ತಿಳಿಸಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ರೆ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರ ನೋಡಬೇಕು. ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತಂದರೆ ಹೇಳ್ತಾ ಹೋಗಬೇಕು. ಬಾಬಾ ಏನಂತಾರೆ, ಮೇಲೆ ಗಮನ ಕೊಡಿ. ಯಾವ ಮಾತನ್ನು ಯಾರು ತಿಳಿದುಕೊಂಡಿಲ್ಲವೋ ನಾವು ಅದನ್ನು ತಿಳಿಸುತ್ತೇವೆ. ನೀವು ಏನನ್ನೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ಮತ್ತೇನು ಕೇಳುವಿರಿ? ತಂದೆಯು ಈ ಬೇಹದ್ದಿನ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಜ್ಞಾನವನ್ನು ನೀವೀಗ ತಿಳಿದುಕೊಳ್ಳುತ್ತೀರಿ. ತಂದೆಯು ತಿಳಿಸಿದ್ದಾರೆ, ನೀವು 84 ಜನ್ಮಗಳ ಚಕ್ರದಲ್ಲಿ ಹೇಗೆ ಬರುತ್ತೀರಿ. ಇದನ್ನು ಚೆನ್ನಾಗಿ ಬರೆದಿಟ್ಟುಕೊಳ್ಳಿ. ನಂತರ ಇದರ ಮೇಲೆ ವಿಚಾರ ಮಾಡಿ. ಹೇಗೆ ಶಿಕ್ಷಕರು ಪ್ರಬಂಧ ಕೊಡುತ್ತಾರೆ, ಮತ್ತೆ ಮನೆಗೆ ಹೋಗಿ ವಿದ್ಯಾರ್ಥಿಗಳು ರಿವೈಸ್ ಮಾಡಿಕೊಂಡು ಬರುತ್ತಾರಲ್ಲವೇ, ನೀವು ಸಹ ಈ ಜ್ಞಾನವನ್ನು ಕೊಡುತ್ತೀರಿ. ನಂತರ ನೋಡಿ ಏನಾಗುವುದು. ಕೇಳುತ್ತಾ ಇರಿ. ಒಂದೊಂದು ಮಾತನ್ನು ಚೆನ್ನಾಗಿ ತಿಳಿಸಿ. ತಂದೆ ಶಿಕ್ಷಕರ ಕರ್ತವ್ಯವನ್ನು ತಿಳಿಸಿ. ನಂತರ ಗುರುವಿನ ಬಗ್ಗೆ ತಿಳಿಸಿ. ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದೇ ಅವರನ್ನು ಕರೆದೆವು. ಆತ್ಮವು ಪಾವನವಾದರೆ ಮತ್ತೆ ಪಾವನ ಶರೀರವೇ ಸಿಗುತ್ತದೆ. ಎಂಥ ಚಿನ್ನವೋ ಅದರಂತೆಯೇ ಆಭರಣಗಳಾಗುತ್ತವೆ. 24 ಕ್ಯಾರೆಟ್ನ ಚಿನ್ನದಲ್ಲಿ ಲೋಹವನ್ನು ಬೆರಕೆ ಮಾಡದಿದ್ದರೆ ಆಭರಣಗಳು ಸಹ ಅದೇ ರೀತಿ ಸತೋಪ್ರಧಾನವಾಗಿರುತ್ತವೆ. ಲೋಹವನ್ನು ಬೆರೆಸುವುದರಿಂದ ತಮೋಪ್ರಧಾನವಾಗಿ ಬಿಟ್ಟಿದೆ. ಅಂದರೆ ನೋಡ್ರಿ, 24 ಕ್ಯಾರೆಟ್ ಬಂಗಾರದಲ್ಲೇ ಮಾಡಿದ ಆಭರಣಗಳು ಫಳ ಹೊಳಿತಾ ಇರ್ತವೆ. ಆದರೆ ಅದೇ ರೀತಿ ಇಲ್ಲಿ ನಮ್ಮ ಆತ್ಮದಲ್ಲಿ ದೈವಶಕ್ತಿ ಇದ್ದಾಗ ದೇಹ ಕೂಡ ಆರೋಗ್ಯ ಶರೀರ, ಘಮ ಘಮ ವಾಸನೆ ಸುಗಂಧ ಬರ್ತಾ ಇರ್ತೈತೆ ಸತ್ಯುಗದ ದೇವತೆಗಳ ಶರೀರದಿಂದ. ಅಲ್ಲಿ ಚೀತು ಅನ್ನೋ ವಸ್ತುಗಳೇ ಬರಲ್ಲ ದೇಹದಿಂದ, ಮಲ ಮೂತ್ರ ಅದು. ಬಾಬಾ ಏನಂತಾರೆ, ಇದನ್ನು ತಂದೆಯೇ ತಿಳಿಸುತ್ತಾರೆ. ಈ ಮತ್ಯಾವ ಮನುಷ್ಯರು ಗುರುಗಳು ತಿಳಿದುಕೊಂಡಿಲ್ಲ. ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಗುರುವಿನದೇ ಕರ್ತವ್ಯವಾಗಿದೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ವಾಣಿಯಿಂದ ದೂರದ ಸ್ಥಾನವಂತೂ ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಿ ಆತ್ಮರಿರುತ್ತಾರೆ. ಇದು ಸಾಕಾರಿ ಪ್ರಪಂಚವಾಗಿದೆ. ಇದು ಎರಡರ ಮಿಲನವಾಗಿದೆ. ಅಲ್ಲಂತೂ ಶರೀರವಿರುವುದಿಲ್ಲ. ಎಲ್ಲಿ? ನಿರ್ವಾಣಧಾಮ ಪರಂಧಾಮದಲ್ಲಿ. ಅಲ್ಲಿ ಯಾವುದೇ ಕರ್ಮವಾಗುವುದಿಲ್ಲ. ತಂದೆಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಡ್ರಾಮಾ ಪ್ಲಾನ್ ಅನುಸಾರ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಅವರು ಚೈತನ್ಯ ಸಚ್ಚಿತ್ ಆನಂದ ಸ್ವರೂಪರಾಗಿರುವ ಕಾರಣ
ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಹೇ ಪತಿತ ಪಾವನ ಜ್ಞಾನದ ಸಾಗರ ಶಿವತಂದೆ ಎಂದೇ ಕರೆಯುತ್ತಾರೆ. ಅವರ ಹೆಸರು ಸದಾ ಶಿವನೆಂದೇ ಆಗಿದೆ. ಉಳಿದೆಲ್ಲ ಆತ್ಮರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಆಗ ಭಿನ್ನ ಭಿನ್ನ ನಾಮಗಳನ್ನು ಧಾರಣೆ ಮಾಡುತ್ತಾರೆ. ತಂದೆಯನ್ನು ಕರೆಯುತ್ತಾರೆ, ಆದರೆ ಅವರಿಗೇನು ತಿಳುವಳಿಕೆ ಇಲ್ಲ. ಅವಶ್ಯವಾಗಿ ಭಾಗ್ಯಶಾಲಿ ರಥವೂ ಇರುವರು, ಯಾರಲ್ಲಿ ತಂದೆಯು ಪ್ರವೇಶ ಮಾಡಿ ನಿಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವರು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಯಾರು ಬಹಳ ಜನ್ಮಗಳ ಅಂತಿಮದಲ್ಲಿದ್ದಾರೆ, ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಯೋ ಅವರ ತನುವಿನಲ್ಲಿ ನಾನು ಬರುತ್ತೇನೆ. ಭಾಗ್ಯಶಾಲಿ ರಥದಲ್ಲಿ ಬರಬೇಕಾಗುತ್ತದೆ. ಮೊದಲ ನಂಬರ್ನಲ್ಲಂತೂ ಶ್ರೀಕೃಷ್ಣನಿದ್ದಾನೆ. ಶ್ರೀಕೃಷ್ಣನು ಹೊಸ ಪ್ರಪಂಚದ ಮಾಲೀಕನಾಗಿದ್ದಾನೆ. ಮತ್ತೆ ಅದೇ ಶ್ರೀಕೃಷ್ಣನು ಕೆಳಗಿಳಿಯುತ್ತಾನೆ. ಸ್ವರ್ಣಿಮ ಯುಗದಿಂದ ಬೆಳ್ಳಿ ಯುಗ, ತಾಮ್ರದ ಯುಗ, ಕಬ್ಬಿಣ ಯುಗದಲ್ಲಿ ಬಂದು ಬಿಡುತ್ತಾನೆ. ಅಂದರೆ ನಾವೇನು ಅಂದ್ಕೊಂಡಿದ್ವಿ, ಕೃಷ್ಣ ದೇವತೆಗಳು ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆಕಾಶದಾಗ ಓಡಾಡ್ತಿರ್ತಾರೆ ಅನ್ನೋ ಜ್ಞಾನ ಇತ್ತು ಶಾಸ್ತ್ರಗಳ ಪ್ರಕಾರ ಮೊದಲು. ಆದರೆ ಆ ಥರ ಏನೂ ಇಲ್ಲ. ಕೃಷ್ಣ ಸಣ್ಣತ್ತಿದ್ದ ಕೃಷ್ಣ ಅಂತ ಇಡ್ತಾರೆ, ದೊಡ್ಡತ್ತಾದ್ಮೇಲೆ ನಾರಾಯಣ ಅಂತ ಹೆಸರಿಡ್ತಾರೆ. 30 ವರ್ಷ ಆದಮೇಲೆ ಪಟ್ಟಕ್ಕೆ ಕುಂತ್ಮೇಲೆ ಆಮೇಲೆ 150 ವರ್ಷದ ತನಕ ಇರ್ತಾನೆ. ಆಮೇಲೆ ಆ ಶರೀರ ಬಿಡ್ತಾನೆ, ಇನ್ನೊಂದು ಶರೀರ ತಾಂತಾನೆ. ಈ ಥರ ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಾಗ 12 ಜನ್ಮ, ಆಮೇಲೆ ದ್ವಾಪರದಲ್ಲಿ 21, ಕಲಿಯುಗದಲ್ಲಿ 42, ಹೀಗೆ 4 ಯುಗದಲ್ಲೂ ಬರ್ತಾನೆ ಶ್ರೀಕೃಷ್ಣ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವೀಗ ಮತ್ತೆ ಕಬ್ಬಿಣದಿಂದ ಚಿನ್ನವಾಗುತ್ತಿದ್ದೀರಿ. ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರ ಆತ್ಮದಲ್ಲಂತೂ ಸ್ವಲ್ಪವೂ ಜ್ಞಾನವಿರಲಿಲ್ಲ. ನಾನು ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತೇನೆ. ಆದ್ದರಿಂದ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ. ಇಲ್ಲವಾಗಿದ್ದರೆ ಎಲ್ಲರಿಗಿಂತ ಶ್ರೇಷ್ಠರಂತೂ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅಂದ ಮೇಲೆ ಅವರಲ್ಲಿ ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಇವರಲ್ಲಿ ಪರಮಾತ್ಮನು ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಅವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ. ನೋಡ್ರಿ, ಇಡೀ 900 ಕೋಟಿ ಆತ್ಮಗಳಾಗ ಶ್ರೇಷ್ಠರು ಯಾರು? ಲಕ್ಷ್ಮೀನಾರಾಯಣ. ಅವರಲ್ಲಿ ಪ್ರವೇಶ ಮಾಡಿದ ಬಾಬಾ ಇಲ್ಲ. ಯಾಕಂದ್ರೆ ಲಕ್ಷ್ಮೀನಾರಾಯಣರು ಇರೋ ಜಗತ್ತಿನಾಗ ಎಲ್ಲರೂ ಪಾಂಡ್ರೆ ಇರ್ತಾರೆ. ಎಲ್ಲರಿಗೆ ಜ್ಞಾನ ಇರ್ತದೆ, ಜ್ಞಾನ ಹೇಳೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಆ ಬ್ರಹ್ಮರವರು ಕಲಿಯುಗದಲ್ಲಿದ್ದಾಗ ಅವರಲ್ಲಿ ಪ್ರವೇಶ ಮಾಡಿ ಆ ಕೃಷ್ಣನ ಆತ್ಮನೇ 84ನೇ ಜನ್ಮದ ಪಾತ್ರ ಮಾಡುವಾಗ ಅವರಲ್ಲಿ ಪ್ರವೇಶ ಮಾಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ರಥದಲ್ಲಿ ಬಂದು ಪತಿತರನ್ನು ಪಾವನ ಮಾಡಬೇಕಾಗಿದೆ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗಿ ತಮೋಪ್ರಧಾನವಾಗಿರಬೇಕಲ್ಲವೇ. ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬರುತ್ತೇನೆ ಎಂದು ಸ್ವಯಂ ತಂದೆ ಹೇಳುತ್ತಾರೆ. ಗೀತೆಯಲ್ಲಿಯೂ ಅಕ್ಷರವು ನಿಖರವಾಗಿದೆ. ಗೀತೆಯನ್ನು ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಹೇಳಲಾಗುತ್ತದೆ. ಈ ಸಂಗಮ ಯುಗದಲ್ಲಿಯೇ ತಂದೆಯೇ ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಬಹಳ ಜನ್ಮಗಳ ಅಂತಿಮದಲ್ಲಿ ಅರ್ಥಾತ್ ಸಂಗಮದಲ್ಲಿಯೇ ತಂದೆಯು ಬರುತ್ತಾರೆ, ತಿಳಿಸುತ್ತಾರೆ. ನಾನು ಬೀಜರೂಪನಾಗಿದ್ದೇನೆ. ಕೃಷ್ಣನಂತೂ ಸತ್ಯಯುಗದ ನಿವಾಸಿಯಾಗಿದ್ದಾನೆ. ಕೃಷ್ಣನನ್ನು ಮತ್ಯಾವ ಜಾಗದಲ್ಲಿಯೂ ಯಾರೂ ನೋಡಲು ಸಾಧ್ಯವಿಲ್ಲ. ಪುನರ್ಜನ್ಮದಲ್ಲಂತೂ ನಾಮರೂಪ ದೇಶಕಾಲ ಎಲ್ಲವೂ ಬಂದು ಬಿಡುತ್ತದೆ. ರೂಪವೇ ಬದಲಾಗಿ ಬಿಡುತ್ತದೆ. ಮೊದಲು ಚಿಕ್ಕ ಮಗು ಸುಂದರವಾಗಿರುತ್ತದೆ, ನಂತರ ದೊಡ್ಡವರಾಗುತ್ತಾರೆ. ಅವರು ಮತ್ತೆ ಶರೀರವನ್ನು ಬಿಟ್ಟು ಇನ್ನೊಂದು ಚಿಕ್ಕ ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಈ ಮಾಡಲ್ಪಟ್ಟ ಆಟವು ನಿಗದಿಯಾಗಿದೆ. ಇನ್ನೊಂದು ಶರೀರವನ್ನು ತೆಗೆದುಕೊಂಡಾಗ ಅವರಿಗೆ ಕೃಷ್ಣನೆಂದು ಹೇಳುವುದಿಲ್ಲ, ಏಕೆಂದರೆ ಇನ್ನೊಂದು ಶರೀರದ ಮೇಲೆ ಹೆಸರು ಇತ್ಯಾದಿಗಳು ಸಹ ಬದಲಾಗಿ ಬಿಡುತ್ತದೆ. ಏನು ಹೇಳಿದರು ಬಾಬಾ? ಶರೀರ ಬದಲಾಯಿತು ಅಂದರೆ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾಗ್ತವೆ ಅಂತಂದು ಹೇಳಿದರು. ಸಮಯ, ರೂಪ, ತಿಥಿ, ತಾರೀಖು ಇತ್ತೆಲ್ಲವೂ ಬದಲಾಗುತ್ತದೆ. ವಿಶ್ವದ ಇತಿಹಾಸ ಭೂಗೋಳವು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದಾಗ ಈ ನಾಟಕವು ಪುನರಾವರ್ತನೆ ಆಗುತ್ತಿರುತ್ತದೆ. ಸತೋ ರಜೋ ತಮೋದಲ್ಲಿ ಬರಬೇಕಾಗಿದೆ. ಸೃಷ್ಟಿಯ ಹೆಸರು, ಯುಗದ ಹೆಸರು ಎಲ್ಲವೂ ಬದಲಾಗುತ್ತಿರುತ್ತದೆ. ಈಗ ಇದು ಸಂಗಮಯುಗವಾಗಿದೆ. ನಾನು ಸಂಗಮದಲ್ಲಿಯೇ ಬರುತ್ತೇನೆ. ನಾನು ನಿಮಗೆ ಇಡೀ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ಸತ್ಯವಾಗಿ ತಿಳಿಸುತ್ತೇನೆ. ಆದಿಯಿಂದ ಹಿಡಿದು ಅಂತ್ಯದವರೆಗೆ ಮತ್ಯಾರೂ ತಿಳಿದುಕೊಂಡಿಲ್ಲ.
ಸತ್ಯಯುಗದ ಆಯುಸ್ಸು ಎಷ್ಟಾಗಿತ್ತು ಎಂಬುದು ತಿಳಿಯದೇ ಇರುವ ಕಾರಣ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತುಗಳಿವೆ. ನೀವು ತಮ್ಮಲ್ಲಿ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಅವರು ಪುನಃ ಸತೋಪ್ರಧಾನರಾಗುವುದಕ್ಕಾಗಿ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ. ಗೀತೆಯಲ್ಲಿಯೂ ಇದೆ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಹಿಂತಿರುಗಿ ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಅದು ಕರ್ಮದಿಂದ ಮುಕ್ತರಾಗಿರುವ ಮುಕ್ತಿಧಾಮವಾಗಿದೆ. ಯಾವುದು? ಪರಂಧಾಮ. ನಾವು ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ. ಪಾತ್ರಧಾರಿಯು ಮನೆಗೆ ಹೋದರೆಂದರೆ ಪಾತ್ರರಿಂದ ಮುಕ್ತರಾದರು. ಅಂದರೆ ನಾಟಕ ಮಾಡೋಕ್ಕೆ ಬಂದಿರ್ತಾರೆ, ಮನೆಗೆ ಹೋದ್ಮೇಲೆ ಏನು ಮತ್ತೇನು ಪಾತ್ರ ಮಾಡೋದಿರಲ್ಲ. ಅಂದರೆ ನಾವು ನಮ್ಮ ಮನೆ ಪರಂಧಾಮಕ್ಕೆ ಹೋದ್ವಿ ಅಂದರೆ ಅಲ್ಲಿ ನಮ್ಮ ಪಾತ್ರ ಇರಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವು ಮುಕ್ತಿ ಹೊಂದಬೇಕೆಂದು ಎಲ್ಲರೂ ಬಯಸುತ್ತಾರೆ. ಮೋಕ್ಷವಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಈ ನಾಟಕವು ಅನಾದಿ ಅವಿನಾಶಿಯಾಗಿದೆ. ಈ ಬಂದು ಹೋಗುವ ಪಾತ್ರವು ನಮಗೆ ಇಷ್ಟವಿಲ್ಲವೆಂದು ಯಾರಾದರೂ ಹೇಳಬಹುದು. ಆದರೆ ಇದರಲ್ಲಿ ಯಾರೇನು ಮಾಡಲು ಸಾಧ್ಯವಿಲ್ಲ. ಕೆಲವರು ಏನಂತಾರೆ, ನಮಗೆ ಸ್ವರ್ಗ ಬೇಡ, ನರಕ ಬೇಡ, ಸುಮ್ಮನೆ ಪರಂಧಾಮದಾಗ ಕುಂತು ಬಿಡ್ತೀವಿ ಅಂತಿರ್ತಾರೆ. ಅದು ನಿಯಮ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ಯಾರೊಬ್ಬರೂ ಮೋಕ್ಷವನ್ನು ಹೊಂದಲು ಸಾಧ್ಯವಿಲ್ಲ. ಅಂದರೆ ಅವ್ರೇನು ಅಂದ್ಕೊಂಡ್ರು, ಮೋಕ್ಷ ಹೊಂದ್ಬಿಡ್ತೀವಿ ಅಂದರೆ ಆತ್ಮ ಪರಮಾತ್ಮನಲ್ಲಿ ಲೀನ ಆಗಿಬಿಡ್ತತೆ, ಮತ್ತೆ ನಮಗೆ ಜನ್ಮ ಇಲ್ಲ ಅಂತ ಅವ್ರು ಶಾಸ್ತ್ರದ ಬರ್ದಾರ. ಆ ಥರ ಏನೂ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಅನೇಕ ಪ್ರಕಾರದ ಮನುಷ್ಯ ಮತಗಳಾಗಿವೆ. ಇದು ಶ್ರೇಷ್ಠರನ್ನಾಗಿ ಮಾಡುವ ಶ್ರೀಮತವಾಗಿದೆ. ಮನುಷ್ಯರಿಗೆ ಶ್ರೇಷ್ಠರೆಂದು ಹೇಳುವುದಿಲ್ಲ, ದೇವತೆಗಳಿಗೆ ಹೇಳಲಾಗುತ್ತದೆ. ಅವರ ಮುಂದೆ ಎಲ್ಲರೂ ನಮನ ಮಾಡುತ್ತಾರೆ. ಅಂದ ಮೇಲೆ ಅವರು ಶ್ರೇಷ್ಠರಾದರಲ್ಲವೇ. ಕೃಷ್ಣ ದೇವತೆಯು ವೈಕುಂಠದ ರಾಜಕುಮಾರನಾಗಿದ್ದಾರೆ. ಅವರು ಇಲ್ಲಿಗೆ ಹೇಗೆ ಬರುವರು? ಕೃಷ್ಣನು ಗೀತೆಯನ್ನು ತಿಳಿಸಲಿಲ್ಲ. ಶಿವನ ಮುಂದೆ ಹೋಗಿ ನಮಗೆ ಮುಕ್ತಿ ಕೊಡಿ ಎಂದು ಹೇಳುತ್ತಾರೆ. ಅವರು ಎಂದೂ ಜೀವನ್ಮುಕ್ತ ಅಥವಾ ಜೀವನ ಬಂಧನದಲ್ಲಿ ಬರುವುದಿಲ್ಲ. ಯಾರು? ಶಿವಬಾಬಾ ಜೀವನ ಬಂಧನದಲ್ಲಿ ಬರೋದಿಲ್ಲ. ಆದ್ದರಿಂದ ನಮಗೆ ಮುಕ್ತಿ ಕೊಡಿ ಎಂದು ಅವರನ್ನೇ ಕೇಳುತ್ತಾರೆ. ಜೀವನ್ಮುಕ್ತಿಯನ್ನು ಅವರೇ ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ನಾವೆಲ್ಲರೂ ಆತ್ಮರೂಪದಲ್ಲಿ ಸಹೋದರರಾಗಿದ್ದೇವೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕಾಗಿದೆ. ತನ್ನ ಸಂಸ್ಕಾರಗಳನ್ನು ನೆನಪಿನಿಂದ ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ. ಏನು ಹೇಳಿದರು ಬಾಬಾ? ಸಂಸ್ಕಾರನ ಪಾವನ ಮಾಡ್ಕೊಳ್ರಿ ಅಂದರು. ಅಂದರೆ ಬಾಬಾ ನೆನಪು ಮಾಡ್ದಂಗಲ್ಲ, ನಮ್ಮ ಪಾಪಕರ್ಮಗಳು ಸುಟ್ಟಂಗಲ್ಲ, ಸಂಸ್ಕಾರಗಳೇನಾಗ್ತವೆ? ಪಾವನ ಆಗ್ತವೆ. 24 ಕ್ಯಾರೆಟ್ನ ಸತ್ಯ ಚಿನ್ನ ಆಗಲು ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ಬಾಬಾ ಏನು ಹೇಳಿದರು? ಪಾವನ ಆಗಬೇಕಂದ್ರೆ ಈಗ ವಿಕರ್ಮ ಮಾಡಬೇಡ್ರಿ ಅಂದರು. ಯಾಕಂದರೆ 63 ಜನ್ಮದ್ದು ಹಳೆ ಅಕೌಂಟೇ ಸಾಕಷ್ಟಿದೆ. ಈಗ ಹೊಸ ಅಕೌಂಟ್ ಓಪನ್ ಮಾಡಬಾರ್ದು. ವರದಾನ: ಗಾಬರಿಯಾಗುವ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯವನ್ನು ಮಾಡುವಂಥ ಮಾಸ್ಟರ್ ಜ್ಞಾನಪೂರ್ಣ ಭವ. ಯಾವ ಮಕ್ಕಳು ಮಾಸ್ಟರ್ ಜ್ಞಾನಪೂರ್ಣರಾಗಿದ್ದಾರೆ ಅವರೆಂದಿಗೂ ಗಾಬರಿಯಾಗುವ ನೃತ್ಯವನ್ನು ಮಾಡಲು ಸಾಧ್ಯವಿಲ್ಲ. ಸೆಕೆಂಡಿನಲ್ಲಿ ಏಣಿಯನ್ನು ಇಳಿಯುವುದು, ಸೆಕೆಂಡಿನಲ್ಲಿ ಹತ್ತುವ ಸಂಸ್ಕಾರವನ್ನೀಗ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎಂದರೆ ತೀವ್ರಗತಿಯಲ್ಲಿ ಹೋಗುವಿರಿ. ಇದಕ್ಕಾಗಿ ಕೇವಲ ಸಿಕ್ಕಿರುವ ಅಧಿಕಾರ, ಜ್ಞಾನ, ಪರಿವಾರದ ಸಹಯೋಗವನ್ನು ಉಪಯೋಗ ಮಾಡಿ. ತಂದೆಯ ಕೈಯಲ್ಲಿ ಶ್ರೀಮತ ಎನ್ನುವ ಕೈಯಲ್ಲಿ ಕೈಯನ್ನು ಕೊಟ್ಟು ನಡೆಯುತ್ತೀರಿ ಎಂದರೆ ಖುಷಿಯ ನೃತ್ಯವನ್ನು ಮಾಡುತ್ತಾ ಇರುತ್ತೀರಿ. ಗಾಬರಿಯಾಗುವ ನೃತ್ಯವಾಗಲು ಸಾಧ್ಯವಿಲ್ಲ. ಆದರೆ ಯಾವಾಗ ಮಾಯೆಯ ಕೈಯನ್ನು ಹಿಡಿಯುವಿರಿ ಎಂದರೆ ಆಗಲೇ ಗಾಬರಿಯಾಗುವ ನೃತ್ಯವಾಗುವುದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ನನ್ನ ಶ್ರೀಮತದ ಕೈ ಹಿಡೀರಿ ಅಂದರೆ ಬಾಬಾ ನೆನಪು ಮಾಡ್ತೀವಂದರೆ ಅಲ್ಲೇನಿರ್ತತೆ?
ಮಾಯೆ ಮೇಲೆ ವಿಜಯ ಪಡಿತೀವಿ, ಸದಾ ನೃತ್ಯ ಮಾಡ್ತಾ ಇರ್ತೀವಿ. ಸ್ಲೋಗನ್: ಯಾರ ಸಂಕಲ್ಪ ಮತ್ತು ಕರ್ಮವು ಮಹಾನ್ ಆಗಿದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದಾರೆ. ಏನು ಹೇಳಿದರು ಬಾಬಾ? ಸಂಕಲ್ಪ ಮಹಾನ್ ಅಂದರೆ ವ್ಯರ್ಥ ಸಂಕಲ್ಪ ಇರಬಾರ್ದು. ಆಮೇಲೆ ಕರ್ಮ ಕೂಡ ಹೆಂಗಿರಬೇಕು? ಮಹಾನ್ ಆಗಿರ್ಬೇಕು. ಎಲ್ಲರಿಗೂ ಸುಖ ಕೊಡೋಂಥ ಕರ್ಮನೇ ಆಗಿರ್ಬೇಕು. ಅಂಥವರೇ ಮಾಸ್ಟರ್ ಸರ್ವಶಕ್ತಿವಂತ. ಅವ್ಯಕ್ತ ಸೂಚನೆ: ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಪ್ರತಿ ಕರ್ಮ, ಸಂಕಲ್ಪ ಮತ್ತು ವಚನ ಮಾಡಿದರೆ ಯಾವುದು ವ್ಯರ್ಥ ಅಥವಾ ಅನರ್ಥವೂ ಆಗುವುದಿಲ್ಲ. ತ್ರಿಕಾಲದರ್ಶಿ ಎಂದರೆ ಸಾಕ್ಷಿಭಾವ. ಸಾಕ್ಷಿ ಸ್ಥಿತಿಯಲ್ಲಿ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿದರೆ ಕರ್ಮದ ವಶಕ್ಕೆ ಬರುವುದಿಲ್ಲ. ಸದಾ ಕರ್ಮ ಮತ್ತು ಕರ್ಮ ಬಂಧನಗಳಿಂದ ಮುಕ್ತರಾಗಿ ನಿಮ್ಮ ಉನ್ನತ ಸ್ಥಿತಿಯನ್ನು ಪಡೆಯುತ್ತೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂಕಲ್ಪ, ಮಾತು ಮತ್ತು ಕರ್ಮ ತ್ರಿಕಾಲದರ್ಶಿಯಾಗಿ ಮಾಡೋದ್ರಿಂದ ಮುಂದೆ ಏನು ಪರಿಣಾಮ ಆಗ್ಬೋದು, ಹಿಂದೆ ಏನಿತ್ತು ಎಲ್ಲದೂ ಅರ್ಥ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ತಾರೆ. ಆಗ ಉನ್ನತ ಸ್ಥಿತಿ ಪಡಿತೀರಿ ಅಂತ ಹೇಳಿದರು ಬಾಬಾ. ಒಳ್ಳೆಯದು. ಓಂ ಶಾಂತಿ.